ನಾಗರಹಾವ್ ಸರ್. ಎಸ್ ಅಲ್ಲೇ ಅಷ್ಟೇ. ವೀಕ್ಷಕರೇ ನಮಸ್ಕಾರ, ಶುಭೋದಯ ಅಂತ ಹೇಳ್ತಾ ಬೆಳಗ್ಗೆ ಮೊದಲನೆಯ ಹಾವಿನ ಸಂರಕ್ಷಣೆಯ ಕರೆ ಅವರು ಬರ್ತಾ ಇದ್ದಾರೆ. ಬನ್ನಿ ಬ್ರದರ್. ಅದು ನಿನ್ನೆ ರೋಡ್ ಕ್ಲೀನ್ ಮಾಡೋರಲ್ಲ, ಎಲ್ಲಿ ಕ್ಲೀನ್ ಮಾಡಿದ್ದಾರೆ? ಮುಂದೆ ಎಲ್ಲ ಸ್ವಲ್ಪ ಕಚಡ ಎಲ್ಲ ಗುಡಿ ಹಾಕ್ಬಿಟ್ಟಿದ್ರು, ರೋಡ್ ಮಾಡ್ತಿದ್ದಾರೆ. ಓಕೆ, ಅದೇ ಇದಾಗಿದೆ. ವೆರಿ ನೈಸ್. ಇಲ್ಲಿ ರೈಟಾ? ಇಲ್ಲ ಸರ್, ಇನ್ನು ಮುಂದೆ. ಸೊ ಹೇಗೆ ನೋಡಿದ್ರಿ ನೀವು ಹಾವನ? ಅದು ನಮ್ಮ ಮಿಸ್ಸಸ್ ಒಳಗಡೆ ಕ್ಲೀನ್ ಮಾಡ್ತಿದ್ರು ಅಡಿಗೆ ಮನೆಯಲ್ಲಿ. ಅವಾಗ ಕಿರ್ಚ್ಗೆ ಹೊಡ್ಕೊಂಡ್ಬಿಟ್ಲು, ಪ್ಯಾನಿಕ್ ಆಗ್ಬಿಟ್ಟು ಅವಳು. ಅದರಿಂದ ನನಗೆ ಗೊತ್ತಾಯ್ತು. ಅವಾಗ ಏನಾಗಿದೆ, ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ, ಅದು ಆ ಕಡೆ ಈ ಕಡೆನೇ ಇದೆ. ಸಿಲಿಂಡರ್ ಡಿ ಸೇರ್ಕೊಂಡು ಐತೆ, ಇಲ್ಲಂದ್ರೆ ಅಲ್ಲಿ ಮುಂದೆ ಮಣ್ಣು ಮಟ್ಟ ಮಾಡಿದ್ರು. ಸೊ ಯಾರಿಗೂ ಏನು ತೊಂದರೆ ಆಗಿಲ್ಲ? ಇಲ್ಲ. ಹಾವು ಫಾಸ್ಟ್ ಆಗಿ ಮೂವ್ ಆಯ್ತು, ಸ್ಲೋ ಮೂವ್ ಆಯ್ತು? ಹಾಗಾದ್ರೆ ಮೋಸ್ಟ್ಲಿ ನಾಗರಹಾವ್ ಅನ್ಸುತ್ತೆ ನಿಮಗೆ. ನೀವು ನೋಡಿಲ್ಲ? ಇಲ್ಲ, ನಾನು ನೋಡಿಲ್ಲ ಸರ್, ಅವ್ರು ನೋಡಿರೋದು. ಅವಾಗ ಎದ್ರಿಕಾಗ್ಬಿಟ್ಟು ಕಿರ್ಚ್ಬಿಟ್ಲಲ್ಲ, ಅದು ಇದಾಗ್ಬಿಡ್ತು. ಇಲ್ಲೆಲ್ಲ ಹಿಂಗೆ ಸೆಟ್ ಮಾಡಿದಾರಲ್ಲ, ಅದೇ ಅದಕ್ಕೂ ಪಾಪ. ಅದೇ ಸರ್, ನಾವೇನು ಹೊಡೆಯಕ್ಕೆ ಹೋಗ್ಲಿ, ಯಾರನ್ನೂ ಇದು ಮಾಡಲಿಲ್ಲ. ಅದಕ್ಕೆ ಗೂಗಲ್ ಅಲ್ಲಿ ಫಸ್ಟ್ ಸರ್ಚ್ ಮಾಡಿ ಇದೆ ಸರ್. ಓಕೆ, ಸೊ ಒಳಗಡೆ ಹೋಗಿ ನೋಡ್ಬಿಡೋಣ ಎಲ್ಲಿದೆ, ಏನು ಸೇರ್ಕೊಂಡಿದೆ, ಯಾವ ಹಾವು ಅಂತ ನಮಗೆ ಇವಾಗ ಗೊತ್ತಾಗುತ್ತೆ. ಬಟ್ಟೆನ ರಿಮೂವ್ ಮಾಡಿ ಈ ಕಡೆ ಇಟ್ಸ್ಬಿಟ್ಟೆ, ಇನ್ನು ಆ ಕಡೆ. ಓಕೆ, ಒಳ್ಳೇದಾಯ್ತು. ಮೂಟೆ ಅಲ್ಲಿತ್ತು. ಹಾಂ, ಆ ಮೂಲೆಯಲ್ಲಿ ಸೇರ್ಕೊಬಿಟ್ಟಿತ್ತು. ಈಗ ಆ ಕಡೆನೇ ಈ ಕಡೆನೇ ಇದಾಗಿದೆ. ಇದು ಕೊಡಿ ಸರ್, ಇದು ಕೊಡಿ. ಬಿಡಿ. ಹಿಂದೆ ಹೋಗ್ಬಿಡಿ ಸರ್ ನೀವು. ಈ ಮಂಚನ ಸ್ವಲ್ಪ ಆ ಕಡೆ ಜರುಗಿಸ್ಕೊಂಡ್ಬಿಡೋಣ ಹೇಳಿ, ಯಾಕಂದರೆ ನಮಗೂ ಓಡಾಡೋಕೆ ಸ್ವಲ್ಪ ಜಾಗ ಸಿಗಲಿ. ಈ ಬಾಕ್ಸು ಇಲ್ಲೇ ಇರಲಿ. ಸಾಕ ಸರ್? ಹಾಂ, ಸಾಕು. ಅಯ್ಯೋ, ಇದು ಇದ್ರೊಳಗೆ ನೋಡ್ಬಿಡೋಣ. ಹೇಳೋದಕ್ಕಾಗಲ್ಲ ಅಲ್ವಾ ಎಲ್ಲಿರ್ತವೆ ಅಂತ. ನಮಗೂ ಎಲ್ಲ ಥರ ಜಾಗದಲ್ಲೂ ಸಿಕ್ಬಿಟ್ಟಿದ್ದಾವೆ. ಸೊ ಇಲ್ಲ ಬಿಡಿ, ಇಲ್ಲ. ಇದನ್ನ ಫಸ್ಟ್ ರಿಮೂವ್ ಮಾಡ್ಬಿಟ್ಟಿದ್ವಿ ಈ ಕಡೆ. ಓಕೆ. ಆಚೆ ಬಂದಿಲ್ಲ ಅಲ್ಲ? ಆಚೆ ಬಂದಿಲ್ಲ ಸರ್, ವೆಯ್ಟ್ ಮಾಡ್ತಾ ಕೂತಿದ್ದೆ. ನಾಗರಹಾವ್ ಸರ್. ಎಸ್, 1 ವರ್ಷದ ಮರಿ. 1 ವರ್ಷ ವಯಸ್ಸಾಗಿದೆ ಇದಕ್ಕೆ. ಸುಮ್ಮನಿರಮ್ಮ. ಬೈಲಿ. ಬೇಡ, ನಾನು ಮಾಡ್ಕೋತೀನಿ ಬಿಡಿ. ಇರಲಿ, ಏನಿಲ್ಲ. ಕೈ ಹತ್ತಕ್ಕೆ ಬಂತು. ಸೊ ನಾಗರಾವು 1 ವರ್ಷದ ಮರಿ ಅಂತೆ. 1 ವರ್ಷ ವಯಸ್ಸಾಗಿದೆ ಇದಕ್ಕೆ. ಸುಮ್ಮನಿರಮ್ಮ. ಸುಮ್ಮನಿರು ಕಂದ. ಇರೋ ನೋಡಲ್ಲಿ ಬಿಲ ಇದೆ, ನೋಡಲ್ಲಿ ಹೋಗೊಳಗೆ. ನಮ್ದು ಎಷ್ಟಪ್ಪಾಯ್ತು ಗೊತ್ತಾ ಇಲ್ಲಿ. ಹಾಂ, ಸೂಪರ್, ನೋ ಪ್ರಾಬ್ಲಮ್. ಹುಷಾರಾಗಿ ನೋಡ್ಕೊಂಡು ಓಡಾಡಿ. ನೀವು ಮಲ್ಗೋಕ್ಕಿಂತ ಮುಂಚೆ ಇಡೀ ಮನೇನ ಒಂದ್ಸಲಿ ಚೆಕ್ ಮಾಡಿ ಮಲ್ಕೊಳ್ಳಿ ಸರ್. ಯಾಕೆಂದರೆ ಇದು ಯಾವಾಗ ಬಂದು ಸೇರ್ಕೊಂಡಿದೆ ಗೊತ್ತಿಲ್ಲ. ನಿಮ್ಗೆ ಇವತ್ತು ಬೆಳಗ್ಗೆ ಕಾಣಿಸಿದೆ. ಹಾಂ, ಓಕೆ. ಹೇಳೋದಕ್ಕಾಗಲ್ಲ. ನಿನ್ನೆ ರಾತ್ರಿ ಬಂದಿರ್ಬೋದು, ಇವತ್ತು ಬೆಳಗ್ಗೆ ಬಂದಿರ್ಬೋದು.
ಒಳಗಡೆ ಯಾವ್ದು gap ಇಲ್ಲ. ಓಕೆ, ಅದನ್ನೇ ಇಲ್ಲೇ ನಮ್ಗೆ ಇದಿರೋದು. ಹೇಳೋದಕ್ಕಾಗಲ್ಲ. ಸೊ ಈ ರೀತಿ ರೋಡ್ಗಳು, ರಸ್ತೆ, ಖಾಲಿ ಸೈಟನ್ನು ಅದಕ್ಕೆ ಕ್ಲೀನ್ ಮಾಡಬೇಡಿ ಅಂತ ಹೇಳೋದು. ಇಲ್ಲಿ ಏನಿತ್ತು ರಸ್ತೆಯಲ್ಲಿ ಪೂರ್ತಿ ಟಾರ್ ಇತ್ತಾ? ಇಲ್ಲ ಸರ್, ಈ ಟಾರ್ ಇರಲಿಲ್ಲ, ಸುಮ್ಮನೆ ಕಚಡ ಎಲ್ಲ ಗುಡಿ ಹಾಕಿದ್ರೆ ಈಗ ರೋಡ್ ಆಗಿದೆ ಇದು. ಓಕೆ 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 ಓಕೆ. ಸೊ ಇದಕ್ಕೇನೆ ನಾವು ಎಷ್ಟೋ ಕಡೆ ಎಕ್ಸಾಂಪಲ್ ಕೊಡೋದು, ಖಾಲಿ ಸೈಟ್ ಕ್ಲೀನ್ ಮಾಡಬೇಡಿ, ಅನಾವಶ್ಯಕವಾಗಿ ಕ್ಲೀನ್ ಮಾಡಿಸ್ಬೇಡಿ. ಅವಾಗ ಏನಾಗುತ್ತೆ, ಈ ರೀತಿ ಹಾವುಗಳು ಮನೆಗೆ ಬಂದರೆ ಜನಗಳಿಗೆ ತೊಂದರೆ ಆಗೋದು. ಇವಾಗ ಗೊತ್ತಿಲ್ಲದೆ, ಇವಾಗ ಚಿಕ್ಕ ಜಾಗನೇ ಅಲ್ವಾ ಅದು, ಎಲ್ಲೋ ಗೊತ್ತಿಲ್ಲದೆ ಏನೋ ಅಡುಗೆ ಮಾಡ್ಬೇಕಾದ್ರೆ ತುಳಿದ್ಗಿಳಿದ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರಿಗೆ ತೊಂದರೆ? ಮನೇಲಿರೋರಿಗೆ ತೊಂದರೆ. ಸೊ ದಯವಿಟ್ಟು ಕೇರ್ಫುಲ್ ಆಗಿ ಮಲಗೋಕ್ಕಿಂತ ಮುಂಚೆ ಮನೇನ ಒಂದು ರೌಂಡ್ ಎಲ್ಲ 4 ಕಾರ್ನರ್ ಚೆಕ್ ಮಾಡಿ, ಬೀರು ಹಿಂದೆ ಚೆಕ್ ಮಾಡಿ, ಅಡುಗೆ ಮನೆ ಚೆಕ್ ಮಾಡಿ. ಸೊ ಆವಾಗ ನಿಮಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹಾವಿನ ಸಂರಕ್ಷಣೆಯ ಕರೆಗೆ ನಾವು ಬಂದಿದ್ದೇವೆ. ಮೈಸೂರಿನ ಐಕಾನಿಕ್ LIC ಬಿಲ್ಡಿಂಗ್ ಒಂದು ಲ್ಯಾಂಡ್ ಮಾರ್ಕ್ ಇದು. ಸೊ ಈ ಒಂದು ಬಿಲ್ಡಿಂಗ್ ಒಳಗಡೆ ಹಾವು ಬಂದಿದೆ ಅಂತ ಹೇಳಿ, ಬಿಲ್ಡಿಂಗ್ ಒಳಗಡೆ ಅಲ್ಲ, ಬಿಲ್ಡಿಂಗಿನ ಆವರಣದಲ್ಲಿ ಹಾವು ಬಂದಿದೆ ಅಂತ ಹೇಳಿ ನಮಗೆ ಇವರು ಕರೆ ಮಾಡಿದ್ದಾರೆ. ಸೊ ಎಲ್ಲಿ ಅಂತ ಗೊತ್ತಿಲ್ಲ, ಯಾರು ಕಾಣಿಸ್ತಾ ಇಲ್ವಲ್ಲ. ಬಿಲ್ಡಿಂಗ್ ಹಿಂದೆ ಇರಬೇಕು. ಎಲ್ಲಿದೆ? ಬ್ಯಾಕ್ ಸೈಡಾ? ಸೊ ಬಿಲ್ಡಿಂಗ್ ಬ್ಯಾಕ್ ಸೈಡಲ್ಲಿ ಗಾರ್ಡನಲ್ಲಿ ಕಾಣಿಸ್ತಿದೆ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಸುಮಾರು ಒಂದು 2-2.5 ಅಡಿಯ ನಾಗರ ಹಾವು ಅಂತ ಹೇಳಿದ್ದಾರೆ. ಮುಂದೆ ಈಗ ಎಷ್ಟುದ ಇದೆ ಹಾವು? ಎಷ್ಟುದ? ಹಾಂ, ಅಲ್ಲಿದೆ ಒಳಗೆ. ಸುತ್ಕೊಂಡು ಕೂತಿದೆ, ಎಡೆ ಎತ್ಕೊಂಡೆ ಕೂತಿದೆ. ಆ ಕಡೆ ಬಂತು. ಇರಿ, ಇದನ್ನೆಲ್ಲ ಬಂದಿದೆ, ನಿಂಗೆ ಇಟ್ಕೊಳ್ಳಿ ಗಟ್ಟಿಯಾಗಿ. ಏನಿಲ್ಲ, ಬರ್ಬೋದು. ನಾನಿದ್ದೀನಿ, ನನ್ನ ನಂಬಿ. ಹಾವನ್ನು ನಂಬೇಡಿ, ನನ್ನ ನಂಬಿ. ಹಾವು ಆ ಕಡೆ ಹೋಯ್ತು ಆಲ್ರೆಡಿ. ಹಂಗಿರಿ, ಗಿಡ ಹತ್ತಲ್ಲ ಅದು, ತಲೆ ಕೆಡ್ಸ್ಕೊಬೇಡಿ. ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲೆಲ್ಲೋ ಬಂತಲ್ಲಪ್ಪ, ಇಲ್ಲಿಂದ ಬಂದು ಬಂದರೆ ಅಲ್ಲೇ ಬೈಲ್ ಹೋಗ್ಬೇಡ. ಇಲ್ಲ ನೋಡಮ್ಮ, ಇಲ್ಲಿ ಏಟ್ ಬಿತ್ತ ಏನಾದರೂ? ಇಲ್ಲ ಅಣ್ಣ, ಮಾಮೂಲಿ 2-3 ದಿನದಿಂದನೂ ಕಾಣಿಸ್ತಾ ಇದೆ ಇಲ್ಲೇನೆ. ಸಿಗ್ತಾ ಇತ್ತು. ನಾವು ನೋಡಿದಾಗ ಎಡೆ ಸುಮ್ಮನಿರು. ಇಲ್ಲಿ ನೋಡು ಕೈಯಲ್ಲ, ಕೈ ಅದಕ್ಕೆ ನೋಡಿ ಗೊತ್ತು. ಬಿದ್ದಿದೆ ಅಣ್ಣ, ಏನು ಏಟ್ ಬಿದ್ದಿಲ್ಲ ಅಣ್ಣ. ಓಕೆ, ಗುಡ್ ಬಾಯ್. ನಾಗರವಣ ಅಣ್ಣ, ಇದು ನಂದು. ಇದು ಡಬ್ಬ ತೂತಿಂದ ಆಚೆ ಬಂದ್ಬಿಡುತ್ತೆ. ಅಲ್ಲಿ ತೂತ್ ಮಾಡಿದ್ದೀನಿ ನೋಡಿ, ಅಲ್ಲಿ ಆ ತೂತಿಂದ ಆಚೆ ಬಂದ್ಬಿಡುತ್ತೆ ಈ ಮರಿ. ಬೇರೆ ಯಾವ್ದಾರ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇದೆಯಾ? ಅಥವಾ ಒಂದು ನಿಮಿಷ ಇಲ್ಲೇ ಕೂತಿರಿ, ನಾನು ಗಾಡೀಲಿ ಹೋಗಿ ತೊಗೊಂಬಂದ್ಬಿಡ್ತೀನಿ. ಇದೆಲ್ಲೂ ಹೋಗಲ್ಲ, ಇಲ್ಲೇ ಕೂತಿರುತ್ತೆ. ಹಾಂ, ಅಲ್ಲೇ ಕೂತಿದ್ಯಾ? ಏನಿಲ್ಲ ಪಾಪ. ಏನು 1 ತಿಂಗಳಾಗಿದೆ ಅಣ್ಣ. ಇದ್ರೊಳಗೆ ಆಲ್ರೆಡಿ ಒಂದು ಮರಿ ಇದೆ.
ಏನಾಗಲ್ಲ. ಅದು ನಾಗರವಣ. ಹೌದು. ಇಲ್ಲಿ 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 ಹಾಂ ಎಸ್ ಅಷ್ಟೇ. ಉಂಟಾ? ಓ ಹುಷಾರು ಹುಷಾರು ಅಷ್ಟೇ. ಈ 15 ಡೇಸ್ ಕೂಡ ನಿಮ್ಮ ಇವ್ರು ಬಂದಿದ್ರು, ಅಪ್ಪಾಜಿ ಬಂದಿದ್ರಾ? ಅವತ್ತು ನಾನು ಊರಲ್ಲಿ ಇರಲಿಲ್ಲ, ಅದಕ್ಕೆ ನನ್ನ ತಂದೆಯವ್ರಿಗೆ ಹೇಳಿದೆ. ಅದು ದೊಡ್ಡದಾ? ಅದು ಇಲ್ಲ ಅದು ಇದೇ ಸೈಜೇನೆ. ಬಟ್ ದಯವಿಟ್ಟು ಗಾರ್ಡನಿಂಗ್ ಸ್ಟಾಫ್ ಹುಷಾರಾಗಿ ಓಡಾಡಿ ಅಣ್ಣ. ಗಂಬೂಟ್ ಕೊಟ್ಬಿಡಿ ಅವ್ರಿಗೆ, ಗಂಬೂಟ್ಸ್ ಹಾಕೊಳ್ಳಿ ದಯವಿಟ್ಟು. ಇಷ್ಟು ಸಣ್ಣ ಗಿಡ ನೀವು ಕಟ್ ಮಾಡ್ಬೇಕಾರೆ ಇಲ್ಲ ಕೈ ಹಾಕಿಂದ್ರೆ ಎತ್ಕೋಬೇಕಾರೆ ಎಲ್ಲಿರುತ್ತೆ ಹೇಳೋಕ್ಕಾಗಲ್ಲ. ಹಾಂ, ಬಟ್ ಅವ್ರಿಗೆ ಹೇಳ್ಬಿಡಿ ಕೇರ್ಫುಲ್ ಆಗಿರೋದಕ್ಕೆ. ಸೊ ಮುಂದಿನ ಸಂರಕ್ಷಣೆಯ ಕರೆಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಮೈಸೂರಿನ KRS ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಹೊಸ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಂತ ಹೇಳ್ಬೋದು, ಐಬಿಸ್ ಸ್ಟೈಲ್ಸ್ ಅಂತ. ಸೊ ಇಲ್ಲಿ ಬೋರ್ವೆಲ್ ಒಳಗಡೆ ಹಾವು ಬಿದ್ದೋಗಿದೆ ಅಂತ ಹೇಳಿ ನಮಗೆ ಕರೆ ಬಂದಿದೆ. ಸೊ ಆ ಬೋರ್ವೆಲ್ ಪೈಪ್ ಎಷ್ಟು ಚಿಕ್ಕದಾಗಿರೋದು ನಿಮಗೆ ಗೊತ್ತು, ಒಂದು 15 ಅಡಿ ಆಳ ಇದೆ. ಅಲ್ಲಿ ಒಳಗಡೆ ಹಾವು ಬಿದ್ದೋಗಿದೆ ಅಂತ ಹೇಳಿ ನಮಗೆ ಈ ಒಂದು ಕರೆ ಬಂದಿದೆ. ಸೊ ನಾವಿನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಒಳಗಡೆ ಹೋಗಿ ಆ ಒಂದು ಹಾವನ್ನು ರೆಸ್ಕ್ಯೂ ಮಾಡೋದೊಂದೇ ಬಾಕಿ. ಸೊ ಬನ್ನಿ ಒಳಗಡೆ ಹೋಗೋಣ, ಈ ಒಂದು ಹಾವನ್ನು ರೆಸ್ಕ್ಯೂ ಮಾಡೋಣ. ಸರ್ ಪುನೀತ್ ಅಂದ್ರೆ ನೀವೇನಾ? ಪುನೀತ್ ಅಂದ್ರೆ ಸ್ನೇಕ್ ಉದ್ರೆ ಬಾಂಬ್ ಎಲ್ಲ ಇಟ್ಟಿಲ್ಲ, ತಲೆ ಕೆಡಿಸ್ಕೋಬೇಡಿ. ಹಾವು ಬಂದಿದೆ ಅಂತ ಫೋನ್ ಮಾಡಿದ್ದಾರೆ. ಎಲ್ಲಿದೆ? ಡೌನ್ ಹೋಗ್ಬೇಕಾ? ನಮಸ್ತೆ, ಚೆನ್ನಾಗಿದ್ದೀರಾ? ನೈಸ್ ಮೀಟಿಂಗ್ ಯು. ಎಲ್ಲಿದೆ ಹಾವು? ರೆಸ್ಕ್ಯೂ ಮಾಡೋದು ಗೊತ್ತಾಯ್ತಲ್ಲ ಅದ್ರೊಳಗಡೆ. ಈಗ ತೆಗ್ಸಿರೋದ ಇದು? ಹೌದು, ಅದು ತುಂಬ ದಿನ ಆಯ್ತು ಆಗಿದ್ದು. ಈ ಬಾಕ್ಸಲ್ಲಿ ಇಟ್ಬಿಡ್ತೀನಿ ರೀ. ಸ್ವಲ್ಪ ಬೆಳಕಿದ್ರೆ ಚೆನ್ನಾಗಿ ಕಾಣ ನಿಮಗೆ. ಬೆಳಕಿದೆ, ಟಾರ್ಚ್ ಇದೆ ಗಾಡಿ. ಟಾರ್ಚ್ ಇದೆಯಾ? ತರಿಸ್ತೀನಿ ಬಿಡಿ ನಾನು. ಇಲ್ಲ ಇಲ್ಲ ಪರವಾಗಿಲ್ಲ. ನಾಗರ ಹಾವು. ನಾಗರ ಹಾವು. ಅದೇ ಜೀವಂತವಾಗಿದೆ ನಾಗರಾವು. ಓಕೆ, ಒಂದು ಕೆಲಸ ಮಾಡೋಣ. ಒಂದು ಉದ್ದ ಕೋಲ್ ಸಿಗುತ್ತಾ? ಪೈಪ್ ಇದೆ ಸಾಕ? ಪೈಪ್ ಪೈಪ್ ಆಗುತ್ತೆ. ಪೈಪ್ಗೆ ಎಂಡಲ್ಲಿ ಬಿಡಿ ಟಾರ್ಚ್ದೇನು ಪ್ರಾಬ್ಲಮ್ ಇಲ್ಲ. ಏನು ಹೇಳಿ? ಹಾಂ, ಕೋಲ್ ಆದರೆ ಗ್ರಿಪ್ ಚೆನ್ನಾಗಿ. ಪೈಪ್ ಆದರೂ ಪರವಾಗಿಲ್ಲ, ಹತ್ತಿಸ್ತೀನಿ ನಾನು. ಹಾಂ, ಒಂದು ನಿಮಿಷ, ಒಂಚೂರು ಜಾಗಣ. ಈ ಬೈಂಡಿಂಗ್ ವೈರ್ ಥರ ಏನಾರ ಒಂದು ಏನು ಬೇಕು ತರಿಸ್ತೀನಿ. ತಂತಿ ಬೇಕಾ? ಬೈಂಡಿಂಗ್ ವೈರ್ ಅಂದರೆ ಕಬ್ಬಿಣದ ರಾಡು ಫ್ರಂಟಲ್ಲಿ ಬೆಂಡ. ಏನು ಬೇಕು? ರಾಡ್ ಇದೆಯಾ? ರಾಡ್ ಫ್ರಂಟಲ್ಲಿ ಯು ಬೆಂಡ್ ಮಾಡ್ಕೊಂಬಿಟ್ರೆ ಹಾಕಿ ಎತ್ಕೊಂಡ್ಬಿಡ್ಬೋದು. ಬಟ್ ಅದು ನಿಲ್ಲುತ್ತಾ? ಆರಾಮಾಗಿ, ಈಸಿಯಾಗಿ. ಏನಿಲ್ಲ, ಅದು ಏನಂದ್ರೆ ಅದು ನೀರಿಂದ ಆಚೆ ಬರಬೇಕು. ಅದು ಫಸ್ಟು ಜಾರಲ್ಲ, ಅದು ಅದ್ರ ಮೇಲೆ ಕುತ್ಕೊಂಡ್ಬಿಡುತ್ತೆ, ಸರೆಂಡರ್ ಆಗಿಬಿಡುತ್ತೆ. ಹಾಂ, ಆ ಪೈಪ್ ನಡೆಯುತ್ತೆ. ಬಟ್ ಆ ಸ್ಟಡ್ ರಾಡನ್ನು ಅದಕ್ಕೆ ಕಟ್ಕೊಳ್ಬೇಕು. ಎಷ್ಟು ಲೆಂತ್ ಇದೆ ಇದು? ಹಾಂ, ಓಕೆ 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 ಸಾಕು ನೋಡಿ. ಇಲ್ಲ, ಅದು ಸ್ಟಡ್ ರಾಡ್ ಯಾವ ಕಡೆಗೆ ಫಿಟ್ ಮಾಡೋದು? ದಾರ ಕಟ್ಟಬೇಕು. ಹಾಂ, ಬಟ್ ಈ ಕಡೆ ಈಸಿ ಇದೆ, ಕಟ್ಬಿಟ್ರೆ ಹಗ್ಗ ಹಾಕಿ. ಇಲ್ಲ ಇಲ್ಲ ಪರವಾಗಿಲ್ಲ ಅಣ್ಣ, ಇಟ್ಸ್ ಓಕೆ. ಇದು ಹತ್ತಲ್ಲ, ಅದು ಸ್ಟ್ರೆಡ್ ಆಡಬೇಕು. ಇದನ್ನ ಹತ್ತಲ್ಲ, ಅದು ಮುಂದೆ ಒಂದು ಹುಕ್ ಥರ ಏನಾರು ಕಟ್ಬಿಟ್ರೆ. ನಂದು ಹುಕ್ಕು ಒಂದು ರೆಸ್ಕ್ಯೂ ಲೊಕೇಶನಲ್ಲಿ ಮರ್ತ್ಬಿಟ್ಟಿದ್ದೀನಿ, ನಾನು ಬಿಟ್ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಹಗ್ಗ ಇದಕ್ಕೆ ಕಟ್ಬಿಟ್ಟು ಎತ್ಕೊಂಡ್ಬಿಡ್ಬೋದಾಗಿತ್ತು ಅದನ್ನು. ಮತ್ತೆ ಊಟ ಆಯ್ತು ಅಣ್ಣ? ತಿಂಡಿನೂ ಆಗಿಲ್ಲ, ಬೆಳಗಿಂದ ಆಯ್ತು 4-5 ಕಾಲ್ ಇದು.
ಸ್ಟ್ರೆಡ್ ರಾಡು ಇದ್ರೊಳಗೆ ಅವ್ ನೋಡಿ ಪ್ರೈಸ್ ಸ್ಟೋರ್ಲೇ ಅವಿ ನಮ್ಮ ಹತ್ರನಾ? ಹಾಂ ಬಟ್ ಪೈಪ್ ಇದು ದೊಡ್ಡದಾಗಿರೋದ್ರಿಂದ ಓಕೆ ಪರವಾಗಿಲ್ಲ, ಅಗಲ ಇರೋದ್ರಿಂದ. ಅರ್ಧ ಅಡಿ ಪೈಪ್ ಅಲ್ವಾ ಅದು? ಇದು 1 ಅಡಿನ ಅರ್ಧ ಅಡಿ? ಹಾಂ 8 ಇಂಚು. ಬಟ್ ಅದು ಬಿಲ ಅಂತ ಹೋಗಿ ಬಿದ್ದೋಗಿರೋದು ಪ್ರಾಬಬ್ಲಿ. ಎಷ್ಟು ದಿನ ಆಯಿತು? ದಿನ ನೋಡ್ತಾ ಇದ್ದೀರಾ? ಇವತ್ತು ನೋಡಿರೋದು ಏನು ಫಿಟ್ ಮಾಡಿದ್ರು? ಮೋಟ್ರ್ ಒಳಗೆ ಕೆಳಗೆ ಬಿಡ್ತಾ ಇದ್ದೀರಾ? ಓಕೆ. ಅದಕ್ಕೂ ಇರ್ಕಾ ಆಚೆ ತೆಗಿತೀನಿ ರೀ, ಹೇಳಿ ಇವ್ರಿಗೆ, ನನಗೆ ಮಲಯಾಳಂ ಬರಲ್ಲ. ತಮಿಳ? ಹಾಂ ಸೂಪರ್. ಎಸ್, ಇದು ಹಿಂಗಿದೆ ಅಲ್ವಾ? ಇದನ್ನು ಹಿಂಗೆ ಕಟ್ಟಿಬಿಟ್ರೆ ಆಗೋಯ್ತು. ಇದೆ ಇದೆ ಇದೆ. ಅಲ್ಲ ಸ್ವಲ್ಪ ಕಟ್ ಮಾಡ್ತೀವಿ ಅಂತ ಯಾಮಾರು ಕೊಡಿ ಸರ್. ಇರಲಿ ಇರಲಿ, ಲಾಸ್ಟಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು. ಬುಸ್ಕೊಡ್ತಾ ಇದೆ. ತಳಿ ತಳಿ ಬಿಸಿಲೇ ಬೀಳ್ತಾ ಇದೆ ಇರಿ. ಕೂತಿದೆ. ನಿಧಾನಕ್ಕೆ ಹೇಳ್ಕೊಳ್ಳಿ, ಬೇಗ ಮೇಲೆ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ ಅಷ್ಟು. ಏನಿಲ್ಲಮ್ಮ, ಬಾರೋ ಇಲ್ಲಿ. ನಾಗರವಣ ಭಯ ಬಿದ್ದುಬಿಟ್ಟಿದೆ. ಈ ಕಡೆಯಿಂದ ಬರ್ಬೋದಲ್ವಾ? ಸ್ವಲ್ಪ ಹಿಂದೆ. ಓಕೆ, ಏನಿಲ್ಲ ಅಣ್ಣ. ವುಡನ್ ಬಾಕ್ಸ್ ಎಲ್ಲಿದೆ? ಒಂದು ಆ ಬಕೆಟ್ ನೀರು ಕೊಡಿ ಅಣ್ಣ. ಅದು ಆ ಬಕೆಟಲ್ಲಿ ನೀರಿದೆಯಲ್ಲ, ಅದು ಕೊಡಿ. ಅದು ಹಾಂ, ಅಲ್ಲಿ ಬಕೆಟ್ ಇದೆ ಒಂದು. ಪೂರ್ತಿ ಮಣ್ಣಾಗ್ಬಿಟ್ಟಿದೆ. ಹಾಂ, ಆ ಬಕೆಟ್ ಹಾಗೆ ಇಡಿ ಅಣ್ಣ. ಬಿಡಿ ಇಡಿ. ಎಲ್ಲರಿಗೂ ಕಚ್ಚುತ್ತೆ ಅಣ್ಣ, ಪೂರ್ತಿ ಮಣ್ಣಾಗ್ಬಿಟ್ಟಿದೆ. ಏನು ಏಟಾಗಿಲ್ಲ. ಮರಿಯಲ್ಲ ಆಗಿದೆ ಅಣ್ಣ, ಒಂದು 4-5 ವರ್ಷ ವಯಸ್ಸಾಗಿದೆ. ಹಾಂ, ನಾಗರಾವೆ. ಹೆಡೆ ತೆಗೆಸ್ಬೇಕು ಅಂದರೆ ನೋಡಮ್ಮ ಇಲ್ಲಿ ಪಾಪ, ಅದಕ್ಕೂ ಸುಸ್ತಾಗ್ಬಿಟ್ಟಿದೆ ನೀರಲ್ಲಿ ಇದ್ದು. ಪಾಪ ನೀವು ಹೇಳಿದಾಗ ಮೋಸ್ಟ್ಲಿ ಬಿಲ ಅಂತ ಅನ್ಕೊಂಡ್ರೆ ಒಳಗೆ ಬಿದ್ದೋಗಿದೆ ಅದು. ನನ್ನ ಕೈನೇ ನೋಡ್ತಾ ಇದೆ. ಹಿಂದೆ ನನ್ನನ್ನು ನೋಡ್ತಾ ಇದೆ ಅದು. ಈ ವ್ಯೂ ಇದೆಯಲ್ಲ, ಈ ವ್ಯೂ ಇಂದ ನನ್ನನ್ನು ನೋಡ್ತಾ ಇದೆ. ಓಡಾಡ್ಕೊಂಡಿರ್ಲಿ ಬಿಡಿ ಇಲ್ಲೇ. ಹಾಕ್ಬಿಡೋಣ ಒಳಗೆ. ಸ್ವಲ್ಪ ಹಿಂದೆ ಜರ್ಗೆ ಅಷ್ಟೇ. ಇದರಲ್ಲೂ ಒಂದಿದೆ. ನಾಗರಾವೆ ಅದನ್ನು. ಆಚೆ ಬರ್ತಾ ಇದೆ. बहुत छोटा है वो. ಚಿನ್ನದು. ಇಲ್ಲೂ ಕೊನೆಯ ದಿನ ಎಲ್ಲೂ ಓಪನ್ ಫೈಟಿಂಗ್ ಮಾಡೋಣ ಸರ್? ಇಲ್ಲ ಏನಾಗಲ್ಲ.